ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಮತ್ತು ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಲಘು ಹೋಗಿ ಆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಬರ್ರಿ. ಮತ್ತು ಯಾರು ಇನ್ನೂ ಶಾಪಿಂಗು ಮತ್ತು ಗೋವಾ ಪಾರ್ಟ್ 1 ನೋಡಿಲ್ಲ, ಆ ವೀಡಿಯೋಸ್ನ ಹೋಗಿ ನೋಡ್ಕೊಂಡು ಬರ್ರಿ. ಮತ್ತು ಅವೇನಾರು ಲೈಕ್ ಆದ್ರೆ ಒಂದು ಲೈಕ್ ಬಟನ್ನ ಒತ್ತಿರಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಬರ್ರಿ ಪಾರ್ಟ್ 2 ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಪಾರ್ಟ್ 1 ಯಾರ್ಯಾರಿಗೆ ಇಷ್ಟ ಆಗೈತಿ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಆ್ಯಂಡ್ ನನಗೆ ಇನ್ನೂ ವೀಡಿಯೋಸ್ ಹಾಕೋಕೆ ಭಾಳ ಇಷ್ಟ ಆಗ್ತೈತಿ. ಬರ್ರಿ ಮತ್ತು ಸೆಕೆಂಡ್ ಡೇ ಏನೇನು ಮಾಡಿದ್ವಿ, ಪಾರ್ಟ್ 2 ಹೆಂಗೈತಿ ಅನ್ನೋದನ್ನು ನೋಡೋ ಅಂತ. ಬಟ್ ಪಾರ್ಟ್ 1 ಒಳಗೆ ಏನೇನು ಐತಿ ಅನ್ನೋದನ್ನು ಹಂಗೆ ಒಂದಿಷ್ಟು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ. ಅಲ್ಲಿ ನಾನು ಏನೇನು ಇನ್ಫಾರ್ಮೇಷನ್ ಕೊಟ್ಟೀನಿ ಅಂದ್ರೆ, ನಾವು ಎಷ್ಟೊತ್ತಿಗೆ ಹುಬ್ಬಳ್ಳಿ ಬಿಟ್ವಿ ಮತ್ತು ಯಾವಾಗ ರೀಚ್ ಆದ್ವಿ ಗೋವಾನ, ಅದರದ್ದು ಟೈಮಿಂಗು ಹೇಳೀನಿ. ಮತ್ತು ನಾವು ಹೆಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅನ್ನೋದನ್ನು ಸ್ವಲ್ಪ ಹೇಳೀನಿ, ಇನ್ನೂ ಹೇಳಿಲ್ಲ. ಆ್ಯಂಡ್ ಫಸ್ಟ್ ಡೇ ಯಾವ ಥರ ಇತ್ತು ಅನ್ನೋದನ್ನು ನೋಡಿರಿ. ಆ್ಯಂಡ್ ಸ್ಟೇಯಿಂಗ್ ಗೊತ್ತಾಗೈತಿ. ಮತ್ತು ಡ್ರೆಸ್ ಇನ್ಫಾರ್ಮೇಷನ್ ಎಲ್ಲೆಲ್ಲಿ ತೊಗೊಂಡೀನಿ ಮತ್ತು ಯಾವ್ಯಾವುದು ಒಂದಿಷ್ಟು ಅದಾವೆ ಅವನಿನ್ನೂ ಹೇಳಿಲ್ಲ. ಸೊ ಆಯಾ ವಿಡಿಯೋ ಒಳಗೆ ಆಯಾ ಡ್ರೆಸ್ ನೋಡಿ ನಾ ಇನ್ಫಾರ್ಮೇಷನ್ ಕೊಡ್ತಾ ಬರ್ತೀನಿ. ಸೊ ಈ ವಿಡಿಯೋದಾಗ ಅಂದರೆ ಪಾರ್ಟ್ 1 ಏನೇನು ಕೊಟ್ಟಿಲ್ಲಲ್ಲ ಇನ್ಫಾರ್ಮೇಷನ್ನು, ಅದನ್ನು ಡೀಟೇಲಾಗಿ ಈ ವಿಡಿಯೋ ಒಳಗೆ ಕೊಡ್ತೀನಿ. ಸೊ ಬರ್ರಿ ಹಂಗಂದ್ರೆ ಡಿಸ್ಕಸ್ ಮಾಡೋಣ. ಸೆಕೆಂಡ್ ಡೇ ಎಲ್ಲಿಗೆ ಹೊಂಟೇವಿ, ಏನೇನು ಮಾಡಿದ್ವಿ ಅಂತ. ಫಸ್ಟ್ ನಾವು ಮಾರ್ನಿಂಗ್ ಫೋಟೋಶೂಟ್ ಪ್ಲ್ಯಾನ್ ಮಾಡಿದ್ವಿ, ಅದು ಬಾಗಾ ಬೀಚ್ ಕಡೆ. ಮತ್ತು ಅಲ್ಲಿ ಫೋಟೋಶೂಟು ಬೆಳಗ್ಗೆ ನೀವು ಫೋಟೋಶೂಟ್ ಪ್ಲ್ಯಾನ್ ಮಾಡಿಕೊಂಡ್ರೆ ಅಂದರೆ 3 ಡೇಸ್ ಅಥವಾ 2 ಡೇಸ್ ಯಾವಾಗ ಗೋವಾಕ್ಕೆ ಹೋಗಲಿ ಫೋಟೋಶೂಟ್ ಬೇಕಾಗಿರ್ತೈತಲ್ಲ. ಸೊ ಫೋಟೋಶೂಟ್ ಪ್ಲ್ಯಾನ್ ಮಾಡ್ತಿದ್ರೆ ಬೆಳಗ್ಗೆ ಮಾರ್ನಿಂಗೇ ಬೇಗ ಹೋಗಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದರೆ ವೈಟ್ ಮ್ಯಾಚ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ವೈಟ್ ಒಳಗೆ ಫೋಟೋಸ್ ಎಲ್ಲ ಭಾರಿ ಮಸ್ತ್ ಬರ್ತಾವೆ. ಸೊ ವೈಟ್ ಪ್ಲ್ಯಾನ್ ಮಾಡ್ಕೊಳ್ಳಿ ಡ್ರೆಸ್ ಹಾಕೊಳಕ್ಕೆ. ಹಂಗೆ ನಾನು ಕೂಡ ಫೋಟೋಶೂಟ್ಗೆ ಯಾವಾಗಲೂ ಪ್ರಿಫರ್ ಮಾಡೋದು ವೈಟ್. ಆ್ಯಂಡ್ ಅದು ಈ ಥರ ಸಿನಾರಿಯೋ ಇದ್ದಾಗ ಸೀನ್ರಿ ಇದ್ದಾಗ ಭಾಳ ಮಸ್ತ್ ಬರ್ತಾವೆ. ಸೊ ನಾವು 3 ಜನನೂ ವೈಟ್ ತೊಗೊಂಡಿದ್ವಿ. ಆ್ಯಂಡ್ ನಾವು 3 ಜನನೂ ತೊಗೊಂಡಿದ್ದು ಟಾಪ್ಸ್ ಬಂದು ಝುಡಿಯೋದೊಳಗೆ, ಅದು ಹುಬ್ಬಳ್ಳಿ ಒಳಗೆ ತೊಗೊಂಡಿದ್ವಿ, ಝುಡಿಯೋದಾಗ ಚೆನ್ನಾಗಿದ್ದು. ಸೊ ಅದು ಆ್ಯಂಡ್ ನಾನು ಸ್ಕರ್ಟ್ ಹಾಕ್ಕೊಂಡಿನಲ್ಲ, ಅದನ್ನು ಫಸ್ಟ್ ಡೇ ಗೋವಾಕ್ಕೆ ಬಂದಾಗ ಶಾಪ್ಗೆ ಅಂತ ಹೋಗಿದ್ವಲ್ಲ ಫಸ್ಟ್ ಡೇ ನೈಟು. ಸೊ ನಾನು ನೆಕ್ಸ್ಟ್ ಡೇ ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಈ ಥರನ ಹಾಕ್ಕೋಬೇಕಂತೇಳಿ. ಸೊ ಅದಕ್ಕೋಸ್ಕರ ನಾನು ಗೋವಾದೊಳಗೆ ಇದನ್ನು ಶಾಪ್ ಮಾಡಿದ್ದೆ. ಬಟ್ ಇವ್ರಿಗೆಲ್ಲ ಅಲ್ಲೇ ಏನು ಝುಡಿಯೋದೊಳಗೆ ಹುಬ್ಬಳ್ಳಿ ಒಳಗೆ ತೊಗೊಂಡಿದ್ವಿ. ಸೊ ಚೆನ್ನಾಗಿದ್ವು, ಕ್ವಾಲಿಟಿ ಮಾತ್ರ ಮಸ್ತ್ ಐತಿ. ಸೊ ನನಗೆ ಯಾಕೋ ಇಲ್ಲಿ ಗೋವಾದೊಳಗೆ ತೊಗೊಂಡ್ವಲ್ಲ ಅದೊಂದು ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಬಟ್ ನನಗೆ ಹುಬ್ಬಳ್ಳಿ ಒಳಗೆ ಇನ್ನೂ ಕಡಿಮೆ ರೇಟಿಗೆ ಸಿಗ್ತಿತ್ತು. ಬಟ್ ಝುಡಿಯೋದೊಳಗೆ ಇರಲಿಲ್ಲ ಈ ಥರ. ಸೊ ನಾವು ಬೇರೆ ಕಡೆನೂ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಇಲ್ಲಿ ನಾನು ಎಲ್ಲೆಲ್ಲಿ ಹೋಗಿದ್ನಲ್ಲ ಅಲ್ಲೆಲ್ಲ ಇರಲಿಲ್ಲ ಇದು. ಸೊ ವೆಸ್ಟ್ ಸೈಡ್ ಒಳಗಿತ್ತು, ಅದು 2000 ಇತ್ತದು. ಸೊ 2000 ಅಥವಾ 1500 ಇತ್ತು. ಸೊ ಇದು ಬಂದು 1000 ರೂಪಿ ಬಿತ್ತು ನನಗೆ ಸ್ಕರ್ಟಿಗೆ ಅಷ್ಟೇ. ಆ್ಯಂಡ್ ಟಾಪ್ ಬಂದು 300 400 ಬಿತ್ತು. ಸೊ ಇದು ಇನ್ಫಾರ್ಮೇಷನ್ ನನ್ನ ಡ್ರೆಸ್ಸಿಂದು. ಸೊ ನೆಕ್ಸ್ಟ್ ಬಂದರೆ ನಾವು ಫೋಟೋಶೂಟ್ ಮುಗಿಸ್ಕೊಂಡು ಬಾಗಾ ಬೀಚ್ ಒಳಗೆ ಸ್ವಲ್ಪ ಶಾಪ್ ನೋಡಿದ್ವಿ. ಶಾಪ್ ಒಂದು ಸ್ವಲ್ಪ ನೋಡಿಕೊಂಡು ಶಾಪಿಂಗ್ ಏನಾದರೂ ಇದ್ದರೆ ಇವ್ರಿಗೆ ಕ್ಯಾಪು ಮತ್ತು ಒಂದು ಸ್ವಲ್ಪ ಏನೇನೋ ಶಾಪಿಂಗ್ ಇತ್ತು ಅವರೆಲ್ಲ ಮಾಡಿಕೊಂಡ್ರು. ಅದನ್ನೆಲ್ಲ ಮಾಡಿಕೊಂಡು ಸೊ ಒಂದು ಸ್ವಲ್ಪ ಇದನ್ನೆಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ಇನ್ಫಾರ್ಮೇಷನ್ ಹೇಳಬೇಕು ಅಂದ್ರೆ ನಾವು ಗೋವಾ ಪ್ಲ್ಯಾನ್ ಮಾಡಿದ್ದು ಒಂದು 20 to 25 ಡೇಸ್ ಒಳಗೆ. ಯಾಕಂದ್ರೆ ನಮಗೂ ಅಷ್ಟೊಂದು ಐಡಿಯಾ ಇರಲಿಲ್ಲ ಇವಾಗ ಹೋಗಬೇಕು ಅಂತ. ಸೊ ಹೆಂಗಂದ್ರೆ ಫೆಬ್ರವರಿ ಸ್ಟಾರ್ಟ್ ಆಗಿ ಬಂದಿತ್ತು. ನಾವೇನಾದರೂ ಗೋವಾ ಪ್ಲ್ಯಾನ್ ಮಾಡ್ತೀವಿ ಅಂದರೆ ನವೆಂಬರ್, ಡಿಸೆಂಬರ್, ಜಾನ್ ಮತ್ತು ಫೆಬ್ ಈ 4 ತಿಂಗಳೊಳಗೆ ಹೋಗೋದು ಭಾಳ ಚಲೋ ಅಂತಿರ್ತಾರೆ. ಸೊ ಅದಕ್ಕೋಸ್ಕರ ಫೆಬ್ ಸ್ಟಾರ್ಟ್ ಆಗಕ್ಕೆ ಬಂದಿತ್ತು. ಸೊ ನಾವು ಟ್ರೈ ಹೋದ್ರಾಯ್ತು ಅಂತ ಅಂದ್ಕೊಂಡು ಹೋದ್ವಿ. ಚೆನ್ನಾಗಿತ್ತು. ಇದು ಎಲ್ಲ ಒಂದು ಸ್ವಲ್ಪ ಅಷ್ಟೊಂದು ಪ್ಲ್ಯಾನ್ ಮಾಡೋಕ್ಕಾಗಲಿಲ್ಲ, ಹರಿಬರಿ ಒಳಗೆ ಆಯಿತು. ಫೆಬ್ ಮುಗಿಯೋದ್ರೊಳಗೆ ಹೋಗಿ ಬರಬೇಕು ಅಂತ ಹರಿಬರಿ ಒಳಗೆ ಹೋಗಿ ಬಂದ್ವಿ. ಬಟ್ ಚೆನ್ನಾಗಾಯಿತು ಎಲ್ಲ ಟ್ರಿಪ್ಪೆಲ್ಲ. ಸೊ 3 ಡೇಸ್ ಹೋಗಿತ್ತು. ಫಸ್ಟ್ ಡೇ ನೀವು ನೋಡಿರ್ಬೋದು ಪಾರ್ಟ್ 1. ಆ್ಯಂಡ್ ಸೆಕೆಂಡ್ ಡೇ ನಾವು ಫಸ್ಟಿಗೆ ಫೋಟೋಶೂಟ್ ಮುಗಿಸ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಒಂದಿಷ್ಟು ಶಾಪಿಂಗ್ ಮುಗಿಸ್ಕೊಂಡು ಅಲ್ಲಿ ಶಾಪ್ಸ್ ಎಲ್ಲ ಇದ್ವಲ್ಲ ಬಾಗಾ ಬೀಚ್ ಕಡೆ. ಸೊ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹ್ಯಾಟು ಮತ್ತು ಏನೇನೆಲ್ಲ ಬೇಕಲ್ಲ ಸ್ವಲ್ಪ ಅದನ್ನೆಲ್ಲ ನೋಡಿಕೊಂಡು ಚೆನ್ನಾಗಿರೋ ತೊಗೊಂಡು. ಆ್ಯಂಡ್ ನೆಕ್ಸ್ಟ್ ಬಂದ್ವಿ. ಇಲ್ಲಿ ಹಂಗೆ ಬರಾಕತ್ತಿದ್ವಿ, ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ತು. ಆ್ಯಂಡ್ ಅಷ್ಟೊಂದು ಬಿಸಿಲು ಕೂಡ ಇತ್ತು. ಆ್ಯಂಡ್ ಇವರು ಹಿಂಗೆ ಏನದು ಜುಟ್ಟು ಹಾಕೋರು ಅಂದರೆ ಜಡಿಗೆ ಒಂದು
ಕೂದಲಿಗೆ ಹಾಕ್ತಾರಲ್ಲ ಅವ್ರು ಸಿಕ್ಕಿದ್ರು. ನನಗೆ ಯಾಕೋ ಈ ಸರಿ ಕ್ರೇಜ್ ಆಗಿತ್ತು ಹಾಕಿಸ್ಕೋಬೇಕಂತ. ಸೊ ನಾವೆಲ್ಲ ಗರ್ಲ್ಸ್ ಹಾಕಿಸ್ಕೊಂಡ್ವಿ, ಚೆನ್ನಾಗಿತ್ತು. ಅದು 3 ಡೇಸ್ ಮಟನೂ 3 ಅಲ್ಲ 4 ಡೇಸ್ ಮಟ ಇಟ್ಕೊಂಡಿದ್ದೆ, ಚೆನ್ನಾಗಿ ಬಂದಿತ್ತು. ಸೊ ಇದನ್ನು ಮುಗಿಸ್ಕೊಂಡು ನಾವು ಹೋದ್ವಿ, ಅಂದರೆ ಮನೆಗೆ ಹೋಗಿ ನಾವೇನು ಅಲ್ಲಿ ಸ್ಟೇ ಮಾಡಿದ್ವಲ್ಲ ಅಲ್ಲಿ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಬ್ರೇಕ್ಫಾಸ್ಟ್ ಮಾಡಿದ್ದಿಲ್ಲ, ಸೊ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ನಾವು ಹೋದ್ವಿ. ನಾವು ಬಂದ್ವಿ ಕೋಕೋ ಬೀಚ್ ಹತ್ರ. ಆ್ಯಂಡ್ ಅಲ್ಲಿ ಬೋಟ್ ರೈಡ್ ಹೋಗಿದ್ವಿ. ಅಲ್ಲಿ ನಮ್ಗೆ ಒಂದಿಷ್ಟು ಡಾಲ್ಫಿನ್ನು ಮತ್ತು ಅಗೋಡಾ ಕೋಟೆ ಆ್ಯಂಡ್ ಮಿಲಿನಿಯರ್ ಪ್ಯಾಲೇಸು, ಸೆಂಟ್ರಲ್ ಜೈಲು ಆ್ಯಂಡ್ ಲೈಟ್ ಹೌಸು ಇವನ್ನೆಲ್ಲ ತೋರಿಸ್ತೀನಿ ಅಂದಿದ್ರು. ಸೊ ಡಾಲ್ಫಿನ್ ನೋಡಿದ್ವಿ, ಇವೆಲ್ಲನೂ ನೋಡಿದ್ವಿ ದೂರಿಂದ. ಸೊ ಒಂದು ರೌಂಡ್ ಸಮುದ್ರನ ಸುತ್ತಾಡಿ ಬಂತದು. ಆ್ಯಂಡ್ ಪರ್ ಪರ್ಸನ್ 400 ಚಾರ್ಜ್ ಆಗಿತ್ತು. ಬಟ್ ಈ ರೈಡ್ ಐತಲ್ಲ ಒನ್ ಆಫ್ ದ ಬೆಸ್ಟ್ ರೈಡು. ಯಾಕಂದ್ರೆ ಅದು ಸಮುದ್ರದ ಮಧ್ಯೆ ಹೋಗಿ ಅಲ್ಲೆಲ್ಲ ಇರೋವಂಥ ಪಕ್ಷಿಗಳನ್ನ ನೋಡೋದು, ಸೊ ಮತ್ತು ಡಾಲ್ಫಿನ್ಗಳು ನೋಡೋದು, ಕೋಟೆ ನೋಡೋದು, ಲೈಟ್ ಹೌಸ್ ನೋಡೋದು ಭಾಳ ಮಜಾ ತೊಗೊಂತು ಮತ್ತು ಮಜಾ ಬಂತು. ಮತ್ತು ಏನಂದ್ರೆ ಅಲೆಗಳು ಇನ್ನೇನು इसमें अजय देवगन की कयामत मूवी शूट हुई थी, कयामत। इसमें एक आदमी को फांसी दी, उसका नाम था कुमार, वो केरला से था। उसने अपने 3 साल की बेटी और औरत को काट के बेटी में भर के दोनों पार उड़ाया। उसे एक आदमी को फांसी दी, उसके बाद गोवा में फांसी देना बंद कर दिया। पहाड़ के ऊपर देखो एक चर्च के माफक घर दिख रहा है, मूवी की शूटिंग हुई। तीन लड़के एक साथ में बियर पी रहे। ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಬರಬೇಕಂದ್ರೆ ಒಂದು 2 ಗಂಟೆ ಆಯಿತು. ಸೊ 2 ಗಂಟೆಯಿಂದ 4 ಗಂಟೆ ಮಟ ಒಂದು 2 ಅವರ್ ತೊಗೊಂತು ನಮ್ಗೆ ಈ ರೈಡೆಲ್ಲ ಹೋಗಿ ಬರೋಕೆ. 2 ಅವರ್ ಅಥವಾ 1.5 ಅವರ್ ಇರ್ಬೋದು. ಸೊ ಇದನ್ನ ಮುಗಿಸ್ಕೊಂಡು 4 ಗಂಟೆ ಮಟ ಈ ರೈಡ್ ಆಯಿತು. ಮತ್ತು ಇಲ್ಲಿ ಹಾಕ್ಕೊಂಡೇನಲ್ಲ ಡ್ರೆಸ್ಸು, ಅದರ ಇನ್ಫಾರ್ಮೇಷನ್ ಬಂದು ನಾನು ಇದನ್ನು ಮೆಶೋ ಒಳಗೆ ಆರ್ಡ್ರ್ ಮಾಡಿದ್ದೆ. ಕ್ವಾಲಿಟಿ ವೈಸ್ ಹೇಳ್ಬೇಕಂದ್ರೆ ಚೆನ್ನಾಗೈತಿ, ನೀವು ಬೈ ಮಾಡ್ಬೋದು. ಸೊ ಆ್ಯಂಡ್ ಅಷ್ಟೊಂದು ರೇಟು ಇಲ್ಲ, 500 ಇರ್ಬೋದು ಅಷ್ಟೇ ಇದು. ಸೊ ಇದು ಬಂದು ಇದನ್ನು ನಾನು ಇದಕ್ಕಂತಲೇ ತೊಗೊಂಡಿದ್ದು. ಆ್ಯಂಡ್ ನಮ್ಮ ತಂಗಿ ಹಾಕ್ಕೊಂಡಾಳ, ಅದನ್ನು ಇಲ್ಲಿ ಝೂಡಿಯೋದೊಳಗೆ ತೊಗೊಂಡಿದ್ವಿ. ಆಫರ್ ಇದ್ವಲ್ಲ ಆವಾಗ ಅಲ್ಲಿ ತೊಗೊಂಡಿದ್ದು. 300 400 ಬಿದ್ದಿತ್ತು ಅದು ಕೂಡ. ಸೊ ಇದಂತೂ ಭಾಳ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಫ್ಯಾಮಿಲಿ ಕರ್ಕೊಂಡು ಏನಾದ್ರು ಮಕ್ಕಳನ್ನ ಕರ್ಕೊಂಡು ಹೋಗ್ತೀವಿ ಅಂದರೆ ಚೆನ್ನಾಗಿತ್ತು, ಏನು ಅಷ್ಟೊಂದು ರಿಸ್ಕಿ ಅಲ್ಲ. ಹೋಗಿ ಬಂದ್ವಿ. ಇದು ಇನ್ಫಾರ್ಮೇಷನ್ ಆಯಿತು. ಆ್ಯಂಡ್ ನಾವು 4 ಗಂಟೆಗೆ ಇದನ್ನೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹಂಗೆ ಏನದು ಫಸ್ಟ್ ಡೇ ಆಗಿದ್ದಿಲ್ಲಲ್ಲ, ಸೆಕೆಂಡ್ ಡೇ ಆದರೂ ನಾವು ಬೀಚ್ ಕಡೆ ಹೋದ್ರಾಯಿತು. ಆ್ಯಂಡ್ ಅಲ್ಲೊಂದು ಸ್ವಲ್ಪ ಹೋಗಿ ಮುಳುಗಿ ಹೋಗಿ ಅದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಾಯಿತು ಅಂತ. ಸೊ ನಾವು ಹೋದ್ವಿ ಕಲ್ಲಂಗುಟ್ ಬೀಚ್. ಗೋವಾದಲ್ಲಿ ಬೀಚೇ ಅಲ್ವಾ ಫುಲ್ ಎಕ್ಸ್ಪೀರಿಯೆನ್ಸ್ ಕೊಡೋದು ಮತ್ತು ಮಜಾ ಕೊಡೋದು. ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ದರೆ ಭಾಳ ಮಜಾ ಅನ್ನಿಸ್ತೈತಿ. ಯಾವ ಸ್ವಿಮ್ಮಿಂಗ್ ಪೂಲು ಕೂಡ ಅಷ್ಟೊಂದು ಕಿಕ್ ಕೊಡಲ್ಲ ಅಂತಾರಲ್ಲ, ಸೊ ಆ ರೀತಿ. ಸೊ ಮಸ್ತ್ ಇತ್ತು. ಅಲ್ಲೇ ಹೋಗಿ ಒಂದು ಸ್ವಲ್ಪ ಹೊತ್ತು ಮುಳುಗಿ ನಮ್ಮ ಗುಂಡಣ್ಣನ ಆಟ ಆಡಿಸಿ, ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಮ್ಮ ಗುಂಡಣ್ಣಗೆ ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ವಿ ಗುಂಡಣ್ಣನ ಗೋವಾಕ್ಕೆ. ಸೊ ಅದಕ್ಕೋಸ್ಕರ ಅವನ್ನ ಫುಲ್ ಖುಷಿಯಾಗಿಡೋದು ನಮ್ಮದು ಮೇನ್ ಟಾರ್ಗೆಟು. ಸೊ ಅವನು ಕೂಡ ಎಂಜಾಯ್ ಮಾಡ್ದ. ಒಂದೊಂದು ಕಡೆ ಒಂದು ಸ್ವಲ್ಪ ಇದಾದ, ಯಾಕಂದರೆ ಫಸ್ಟ್ಗೆ ನೋಡ್ತಾವಲ್ಲ ಮಕ್ಕಳು, ಅದರೊಳಗೆ ಅವನಿಗೆ ಗಲೀಜು ಒಂದು ಸ್ವಲ್ಪ ಏನಾದರೂ ಕೈಗೆ ಕಾಲಿಗೆ ಹಚ್ಚಿದ್ರೆ ನಡೆಯಂಗಿಲ್ಲ, ಫುಲ್ ಅದನ್ನೆಲ್ಲ ಇದು ಮಾಡ್ತಿರ್ತಾನೆ. ಅವ್ನಿಗೆ ಅಲ್ಲೆಲ್ಲ ಉಸುಗು ಹತ್ತೋದು ಅದೆಲ್ಲ ಇದಾಗ್ತಿತ್ತಲ್ಲ, ಅವ್ನು ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡ, ಮತ್ತು ಆಮೇಲೆ ಇದಾದ. ಸೊ ಈ ರೀತಿ ಇತ್ತು ನಮ್ಮದು ಎಕ್ಸ್ಪೀರಿಯೆನ್ಸು. ಸೊ ಇದನ್ನು ಮುಗಿಸ್ಕೊಂಡು ಬರೀ ಹಂಗೆ ನೋಡ್ಕೊಂತ ಹೋಗೋಣ ಅಂತ.
ಸಾರಿ ಮರ್ತೇ ಬಿಟ್ಟಿದ್ದೆ. ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಅಂದಿದ್ನಲ್ಲ. ಸೊ ನಮಗೆ ಕಾಸ್ಟ್ ಬಂದು ಒಂದು ಡೇಗೆ 11,000 ಆಗಿತ್ತು. ಸೊ 3 ಫ್ಯಾಮಿಲೀಸು. ಸೊ 11,000 ಒಂದು ಇದಕ್ಕಾಗಿತ್ತು. ಅಂದರೆ ಒಂದು ಫುಲ್ ಹೋಮ್ ಮನೆ ಇದ್ದಂಗೆ ಇರುತ್ತೆ. 4 ರೂಮ್ ಇರುತ್ತೆ ಮತ್ತು ಕಿಚನ್ ಆ್ಯಂಡ್ ಏನೇನು ಬೇಕಲ್ಲ ಡೈಲಿ ಎಸೆನ್ಸಿಯಲ್ಲು ಅದೆಲ್ಲ ಇರುತ್ತೆ. ಬಟ್ ಪಾತ್ರೆ ಕೊಟ್ಟಿರ್ತಾರೆ. ಬಟ್ ಏನಂದರೆ ಅವು ತರಕಾರಿ ಏನೇನು ಅಡ್ಗೆಗೆ ಸಾಮಾನು ಏನೇನು ಇರ್ತಾವಲ್ಲ, ತರಕಾರಿ ಮತ್ತು ಒಟ್ಟಲ್ಲಿ ಎಣ್ಣೆ ಈ ಥರದ್ವೆಲ್ಲ ಏನೇನು ಬೇಕಲ್ಲ ಅವನ್ನೆಲ್ಲ ನಾವೇ ತೊಗೊಂಡು ಹೋಗಿರಬೇಕು. ಗ್ಯಾಸು ಮತ್ತು ಸ್ಟವ್ವು ಏನದು ಕುಕ್ಕರು ಇವೆಲ್ಲ ಅವರೇ ಫೆಸಿಲಿಟಿ ಕೊಟ್ಟಿರ್ತಾರೆ. ಆ್ಯಂಡ್ ಕ್ಲೀನ್ ಕೂಡ ಇತ್ತು ರೂಮ್ ಎಲ್ಲ. ಒಂಥರ ಚೆನ್ನಾಗಿತ್ತು, ನಮ್ಮದೇ ಮನೆ ಥರನೇ ಇತ್ತು. ಆ್ಯಂಡ್ ಆಮೇಲೆ ಫುಡ್ ಬಂದು ನಾವು ಹೊರಗಡೆ ಊಟ ಮಾಡಿಲ್ಲ. ಅಂದರೆ 3 ಡೇಸ್ ಒಳಗೆ 2 ಡೇಸ್ ನಾವು ಹೊರಗಡೆ ಊಟ ಮಾಡಿಲ್ಲ. ಲಾಸ್ಟ್ ಡೇ ಒಂದು ದಿನ ಅಷ್ಟೆ, ಒಂದು ಟೈಮ್ ಅಷ್ಟೆ ನೈಟು ಡಿನ್ನರಿಗೆ ಹೋಗಿದ್ವಿ. ಸೊ ಅದು ಕೂಡ ಚೆನ್ನಾಗಿತ್ತು. ಅದನ್ನು ಪಾರ್ಟ್ 3 ಒಳಗೆ ಹೇಳ್ತೀನಿ. ಅದರದ್ದು ಲಾಗು ಪಾರ್ಟ್ 3 ಒಳಗೆ ಬರುತ್ತೆ. ಮತ್ತು ಅದರದ್ದು ಎಕ್ಸ್ಪೀರಿಯೆನ್ಸ್ ಕೂಡ ಹೇಳ್ತೀನಿ, ಯಾವ ಥರ ಕಾಸ್ಟ್ ಆಯಿತು ಒಂದು ಟೈಮ್ ನಾವು ಊಟಕ್ಕೆ ಹೋಗಿದ್ದಕ್ಕೆ ಅಂತ. ಮತ್ತು ಅದು ಬೀಚ್ ಪಕ್ಕದೊಳಗೆ ಇತ್ತು. ಸೊ ಆ ಎಕ್ಸ್ಪೀರಿಯೆನ್ಸ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಗುಂಡಣ್ಣ ಕೂಡ ಭಾಳ ಅಂದ್ರೆ ಭಾಳ ಮಸ್ತ್ ಎಂಜಾಯ್ ಮಾಡ್ದೆ. ಇದಕ್ಕೆ 400 350 ಕಾಸ್ಟ್ ಆಯಿತು ಪರ್ ಪರ್ಸನ್ನು. ಇದನ್ನು ಮುಗಿಸ್ಕೊಂಡು ನಾವು ಹೋಗಿದ್ವಿ ಕಲ್ಲಂಗುಟ್ಟು ಬೀಚು. ಮತ್ತು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು ಆಮೇಲೆ ಮನೆಗೆ ಬಂದು ಮತ್ತು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲ್ ಒಳಗೆ ಆಟ ಆಡಿ ಆಮೇಲೆ ಫ್ರೆಶಪ್ ಆಗಿ ಊಟ ಮಾಡಿ ಮಲ್ಕೊಂಡ್ವಿ. ಸೊ ಇದು ಸೆಕೆಂಡ್ ಡೇ ಇನ್ಫಾರ್ಮೇಷನ್ ಆಗಿತ್ತು. ಆ್ಯಂಡ್ ನಿಮಗೆ ಬಟ್ಟೆದು ಕೂಡ ನಾನು ಹೇಳೀನಿ. ಮೆಶೋದೊಳಗೆ ತೊಗೊಂಡಿದ್ದು. ಆ್ಯಂಡ್ ನಮ್ಮ ಗುಂಡಣ್ಣಗೆ ಮ್ಯಾಕ್ಸ್ ಒಳಗೆ ತೊಗೊಂಡಿದ್ದೆ. ಅಲ್ಲಿ ಕೂಡ ಆಫರ್ಸ್ ಚೆನ್ನಾಗಿದ್ವು ಮ್ಯಾಕ್ಸ್ ಒಳಗೆ. ಅವನಿಗೆ ಎಲ್ಲ ಡ್ರೆಸ್ಸು ಕೂಡ ನಾನು ಮ್ಯಾಕ್ಸ್ ಒಳಗೆ ತೊಗೊಂಡೇನಿ. ಅಲ್ಲಿ ಆಫರ್ಸ್ ಕೂಡ ಇದ್ವು ಮತ್ತು ಇವು ಚೆನ್ನಾಗಿ ಅನಿಸಿದ್ವು. ಕ್ವಾಲಿಟಿ ವೈಸ್ ಮ್ಯಾಕ್ಸ್ ಬೆಟರ್ ಅನ್ನಿಸ್ತು ನನಗೆ. ಆ್ಯಂಡ್ ನಮ್ಮ ಮನೆಯವ್ರಿಗೆ ಇದನ್ನು ಝುಡಿಯೋದೊಳಗೆ ತೊಗೊಂಡಿದ್ವಿ. ಒಂದಿಷ್ಟನ್ನ ಗೋವಾ ಒಳಗೆ, ಒಂದಿಷ್ಟನ್ನ ಝುಡಿಯೋ ಒಳಗೆ ತೊಗೊಂಡಿದ್ವಿ. ಸೊ ಓವರಾಲ್ ಈ ರೀತಿ ಇತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಏನು ಅನ್ನಿಸ್ತು ಅನ್ನೋದನ್ನು. ಆ್ಯಂಡ್ ಫ್ಯಾಮಿಲಿ ಕರ್ಕೊಂಡು ಹೋದರೆ ಪ್ಲೀಸ್ ಎಲ್ಲರೂ ಈ ರೀತಿ ಇದ್ದಿದ್ದನ್ನು ಚೆಕ್ಔಟ್ ಮಾಡಿ. ಯಾಕಂದರೆ ಕಾಸ್ಟು ಕಡಿಮೆ ಆಗುತ್ತೆ. ಮತ್ತು ನೀರನ್ನ ತೊಗೊಂಡು ಹೋಗೋಬೇಕಾರೆ ಒಂದು ಇದನ್ನು ಆಗೋಷ್ಟು. ಯಾಕಂದರೆ ಅಲ್ಲಿ ನೀರಿಗೆ ಭಾಳ ಪರದಾಡಬೇಕಾಗ್ತೈತಿ. ಬೇಗ ಸಿಗೋಂಗಿಲ್ಲ, ನಮ್ಮ ಕಡೆ ಇದ್ದಂಗೆ ನೀರು ಇರೋಂಗಿಲ್ಲ. ಮತ್ತು ಮಕ್ಕಳನ್ನ ಕರ್ಕೊಂಡು ಹೋಗ್ತಿರ್ತೀವಿ. ಸೊ ನೀರು ತೊಗೊಂಡು ಹೋಗ್ರಿ. ಮತ್ತು ಈ ಥರ ಇದ್ದಿದ್ದನ್ನು ನೋಡ್ಕೊಳ್ಳಿ. ಯಾಕಂದರೆ ನಿಮಗೆ ಫುಡ್ ಅಡ್ಜಸ್ಟ್ ಆಗುತ್ತೆ. ಇಲ್ಲಾಂದ್ರೆ ಒಂದೊಂದು ಫುಡ್ಡು ನಾವು ಕರ್ನಾಟಕದಿಂದ ಹೋಗಿರ್ತೇವಲ್ಲ, ಬರೀ ನಾನ್ ವೆಜ್ ತಿನ್ನೋಕೆ ಆಗಂಗಿಲ್ಲ. ಸೊ ಯಾವಾಗಲೂ ಉಡುಪಿ ಹೋಟೆಲ್ ಎಲ್ಲೈತಿ ಅಲ್ಲಿ ಹುಡುಕೊಂಡು ಹೋಗಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇದೇನು ಇರೋದೇ ಇಲ್ಲ. ಮಕ್ಕಳು ಕರ್ಕೊಂಡು ಹೋಗ್ತೇವೆ ಅಂದರೆ ಬೇಕು. ಸೊ ಈ ರೀತಿ ಇರೋವಂಥ ವಿಲ್ಲಾಗಳನ್ನ, ಹೋಟೆಲ್ಸ್ನ ನೋಡ್ಕೊಳ್ಳಿ. ಯಾಕಂದರೆ ನೀವೇ ಫುಡ್ ಪ್ರಿಪೇರ್ ಏನು ಭಾಳೋತನ ಹಿಡಿಯಂಗಿಲ್ಲ. ಸ್ವಲ್ಪ ಏನಾರ ಮಾಡಿಕೊಂಡು ತಿನ್ಕೊಂಡು ಹೋದರೆ ನಿಮಗೂ ಆರಾಮಿರ್ತೀರಿ. ಮತ್ತು ಹೋಗಿ ಬಂದ ಮೇಲೆ ಯಾವುದೇ ಹುಷಾರು ತಪ್ಪಂಗಿಲ್ಲ. ಸೊ ಇದನ್ನು ಮಾತ್ರ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ಪ್ರಿಫರ್ ಮಾಡೋದು ಈ ರೀತಿ ಇರೋದನ್ನು. ಬಟ್ ಒಬ್ಬೊಬ್ಬರು ಗಂಡ ಹೆಂಡತಿ ಅಥವಾ ಪೇರಷ್ಟ ಹೋಗಿರ್ತೀರಲ್ಲ, ಅವರಿಗೆ ಬೆಟರ್ ಹೋಟೆಲ್ ಒಳಗೆ